ಬಹುಶಃ ನಾಳೆ ದಿನಾಂಕವನ್ನು ನಿಗದಿ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಮಂಡ್ಯ ನಗರದಲ್ಲಿ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಭವನದ ಆವರಣದಲ್ಲಿ ನಮ್ಮ ಪಕ್ಷದ ಎಲ್ಲರನ್ನ ಹಿರಿಯ ಮತ್ತು ಕಿರಿಯ ಕಾರ್ಯಕರ್ತ ಬಂಧುಗಳ ಸಮ್ಮುಖದಲ್ಲಿ ನಮ್ಮ ಪಕ್ಷದ ಕೋರ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಈ ಒಂದು ವೇದಿಕೆ ಮೇಲೆ ಜಿಟಿ ದೇವೇಗೌಡರು ಆಸೀನರಾಗಿ ಅವರು ಮಾತನಾಡಿದ್ದಾರೆ. ನನ್ನ ಆತ್ಮೀಯ ಸ್ನೇಹಿತರುಗಳಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಶಾಸಕ ಮಿತ್ರಗಳು, ಮಾಜಿ ಶಾಸಕ ಮಿತ್ರಗಳು ಆಗಿರ್ತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರು, ಹಿರಿಯರಾಗಿರ್ತಕ್ಕಂಥ ತಮ್ಮಣ್ಣವರು, ಪುಟ್ಟರಾಜು ಅವರು, ರವೀಂದ್ರ ಶ್ರೀಕಂಠಯ್ಯನವರು, ಡಾಕ್ಟರ್ ಅನ್ನದಾನಿ ಅವರು, ಸುರೇಶ್ ಗೌಡ್ರು ಹಾಗೂ ನಮ್ಮ ಜಿಲ್ಲೆಯ ಏಕೈಕ ಶಾಸಕರು ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದೀರಿ, ಆತ್ಮೀಯ ಸ್ನೇಹಿತರು ಅವರು, ಅದೇ ರೀತಿಯಲ್ಲಿ ಹಿರಿಯರಾಗಿರ್ತಕ್ಕಂಥ ಶಿವಕುಮಾರ್ ಅವರು, ಅವರೆಲ್ಲ ರಾಜಕಾರಣ ಮಾಡಬೇಕಾದ್ರೆ ನಾವು ಸಣ್ಣ ಮಕ್ಕಳು, ಅವರು ದೇವೇಗೌಡರ ಜೊತೆಯಲ್ಲಿ ರಾಜಕೀಯವನ್ನು ಮಾಡಬೇಕಾದ್ರೆ ನಾವು ಸಣ್ಣ ಮಕ್ಕಳುಗಳು ಬಹುಶಃ ದೂರದಲ್ಲಿ ನಿಂತ್ಕೊಂಡು ನೋಡ್ತಿದ್ವು ಅವ್ರ ರಾಜಕೀಯವನ್ನು. ಸಿಂಬಾಲ ಸಿದ್ದರಾಮೇಗೌಡರಿದ್ದಾರೆ, ನಮ್ಮ ಅಂಬುಜಕ್ಕ ಅವರಿದ್ದಾರೆ, ಅದೇ ರೀತಿ ಗುರುಚರಣ್ ಅವರು ಕನ್ನಡದ ಚುನಾವಣೆಯಲ್ಲಿ ನಮ್ಮ ತಮ್ಮಣ್ಣವರು ಯಾವೊಂದು ಮದ್ದೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಶಃ ಒಬ್ಬ ಶಾಸಕ ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನ ಅಭಿವೃದ್ಧಿಗಳ ಮುಖಾಂತರ ಪ್ರಾಮಾಣಿಕವಾದ ಸೇವೆ ಸಲ್ಲಿಸಿದ ತಮ್ಮಣ್ಣವರ ಗೆಲುವಿಗೋಸ್ಕರವಾಗಿ ಗುರುಚರಣ್ ಅವರು ಮತ್ತು ಪಕ್ಷಕ್ಕೆ ಬಂದದ್ದು. ಅವರು ಇದ್ದಾರೆ, ಶ್ರೀಕಂಠೇಗೌಡರು ಇದ್ದಾರೆ, ಮತ್ತೆ ಕೊನೆಯ ಹಂತದಲ್ಲಿ ಇವತ್ತು ಬಹುಶಃ ಶಾಸಕರಾಗಿ ಕೂರ್ತಾ ಇದ್ರು. ನಮ್ಮಿಂದ ತಪ್ಪುಗಳು ನಮ್ಮ ರಾಜಕಾರಣಿಗಳು ಇದ್ದಾರೆ. ಈ ಎಲ್ಲ ನಮ್ಮ ಪ್ರಮುಖರೇನಿದ್ದೀರಿ ಎಲ್ಲರ ಹೆಸರು ನೀಡಲಿಲ್ಲ ಅಂತ ಹೇಳಿ ರಾಮ್ ಅವರಿದ್ದಾರೆ, ಆ ಕಡೆ ಜಿಲ್ಲಾಧ್ಯಕ್ಷರು ರಮೇಶ್ ಇದ್ದಾರೆ, ಮತ್ತು ಎಲ್ಲ ಆತ್ಮೀಯ ಸ್ನೇಹಿತರುಗಳು ಹಿಂದೆ ಬಹಳ ಜನ ಇದ್ದಾರೆ. ಯಾರೋ ಅನ್ನಿಂದ ಭಾವಿಸ್ಬೇಡಿ. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮೊನ್ನೆಯ ದಿನ ನಾನು ಹಾಸನಕ್ಕೆ ಅಲ್ಲಿ ಇದೇ ರೀತಿಯ ಒಂದು ಸಭೆಯನ್ನು ಮಾಡಬೇಕು ಅಂತ ಹೇಳಿ ನನ್ನ ಸಹೋದರ ರೇವಣ್ಣ ಅವರಿಗೆ ಮನವಿಯನ್ನು ಮಾಡಿದೆ. ಹಾಸನಕ್ಕೆ ಹೋಗಬೇಕಾದ್ರೆ ನಾನು ಜಿಲ್ಲಾಧ್ಯಕ್ಷರಿಗೆ ದೂರವಾಣಿ ಕರೆ ಮುಖಾಂತರ ಮಾತನಾಡಿ ಇವತ್ತು ತಕ್ಷಣ ಒಂದು ಸಭೆಯನ್ನು ಮಂಡ್ಯದಲ್ಲೂ ಕರೀಬೇಕು ಅಂತಕ್ಕಂಥದ್ದನ್ನು ಅವರಿಗೆ ಸಲಹೆ ಕೊಟ್ಟೆ. ಏಕೆಂದರೆ ಚುನಾವಣೆಯ ಸಮೀಪ ಬರ್ತಾ ಇದ್ದೇವೆ. ಕಾರ್ಯಕರ್ತರಲ್ಲೂ ಒಂದು ರೀತಿಯ ಗೊಂದಲಗಳು, ಏನು ನಮ್ಮ ನಾಯಕರುಗಳಿಗೆ ಏನಾಗಿದೆ, ಇವತ್ತು ನಮಗೇನು ಸಂದೇಶ ಕೊಡ್ತಾ ಇದ್ದಾರೆ, ಇವತ್ತು ನಮ್ಮ ಒಂದು ಹೋರಾಟಕ್ಕೆ ಸರಿಯಾದ ರೀತಿಯ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ರಲ್ಲಿ ನಿರ್ಲಕ್ಷ್ಯವನ್ನು ಏನು ಮಾಡ್ತಾ ಇದ್ದಾರೋ, ಈ ರೀತಿಯ ಭಾವನೆಗಳು ನಿಮ್ಮಲ್ಲಿ ಬಂದಿರತಕ್ಕಂಥದ್ದು ಸಹಜ. ಆ ಹಿನ್ನೆಲೆಯಲ್ಲಿ ನಿಖಿಲ್ ಅವರು ಹಲವಾರು ಬಾರಿ ಹೇಳಿದರು, ನಾನು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತಗಳ ಸಮಾವೇಶಗಳನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಅಂತಕ್ಕಂಥದ್ದು ನಾನು ಮಾಡಿ ಅಂತಕ್ಕಂಥದ್ದು ಹೇಳಿದ್ದೆ. ಆದರೆ ಆ ಕಾಲ ಕೂಡ ಬಂದಿರಲಿಲ್ಲ. ನಾನು ಮೊನ್ನೆ ದಿನ ಹೇಳಿದ ನಂತರ ಇವತ್ತು ಕೇವಲ ಒಂದೇ ದಿನದಲ್ಲಿ ಕೇವಲ ದೂರವಾಣಿ ಮುಖಾಂತರ ನಿಮ್ಮಗಳಿಗೆ ಗಮನ ಏನು ಕೊಟ್ಟಿದ್ದಾರೆ, ನಿಮ್ಮನ್ನು ಕರೆದಿದ್ದಾರೆ ಸಭೆಗೆ ಬರಲಿಕ್ಕೆ. ಬಹುಶಃ ಇವತ್ತು ನಡೀತಾ ಇರತಕ್ಕಂಥ ಈ ಸಭೆಯ ಇವತ್ತಿನ ಒಂದು ನಿಮ್ಮ ಉತ್ಸಾಹ, ನಿಮ್ಮಲ್ಲಿರ್ತಕ್ಕಂಥ ಈ ಪಕ್ಷದ ಬಗ್ಗೆ ಇರ್ತಕ್ಕಂಥ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಪದ ಬಳಕೆ ಮಾಡತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರ ಬಗ್ಗೆ ಇಟ್ಟಿರ್ತಕ್ಕಂಥ ನಿಮ್ಮ ಪ್ರೀತಿಯ ವಿಶ್ವಾಸಗಳು. ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸಭಾಂಗಣ ಸಂಪೂರ್ಣ ಭರ್ತಿಯಾಗಿ, ಸಭಾಂಗಣದಿಂದ ಹೊರಗೆ ಇಲ್ಲಿ ಇರ್ತಕ್ಕಂಥ ಜನರು 2 ಪಟ್ಟು ಜನ ಹೊರಗಡೆ ಬೆಳಗ್ಗೆಯಿಂದ ಇದ್ದಾರೆ. ಅಲ್ಲೊಂದು ವಿಡಿಯೋ ಸ್ಕ್ರೀನ್ ಹಾಕಿದ್ದೀರಿ, ಅದನ್ನು ನಾನು ನೋಡಿದೆ ಬರಬೇಕಾದ್ರೆ. ಅತ್ಯಂತ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ತಾವೇನು ಭಾಗವಹಿಸಿ ಒಂದು ಸಂದೇಶ ನಾವು ನಿಮಗೆ ಕೊಡ್ಲಿಕ್ಕೆ ಬಂದಂಥದ್ದಲ್ಲ, ಈಗ ನೀವು ನಮಗೆ ಕೊಟ್ಟಿದ್ದೀರಿ ಈ ಸಂದೇಶ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದಕ್ಕೆ ಪ್ರಥಮವಾಗಿ
ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಮಾಧ್ಯಮದ ಸ್ನೇಹಿತರುಗಳು ಇದ್ದಾರೆ. ಬಹುಶಃ ಮಾಧ್ಯಮದ ಸ್ನೇಹಿತರುಗಳು ಕಳೆದ ಬಾರಿ ಬಹುಶಃ ನಮ್ಮ ಗೆಲುವಿಗೆ 2019 ಚುನಾವಣೆ ಸ್ವಲ್ಪ ಸಹಕಾರ ಕಡಿಮೆ ಇತ್ತು. ಆದರೆ ಈ ಬಾರಿ ಬಹುಶಃ ಮಾಧ್ಯಮದ ಸ್ನೇಹಿತರಿಂದ ಉತ್ತಮವಾದಂಥ ಸಹಕಾರ ದೊರಕಬಹುದು ಅಂತಕ್ಕಂಥದ್ದು ನಾನು ನಿರೀಕ್ಷೆ ಇಟ್ಕೊಂಡಿದ್ದೇನೆ. ನಾನು ಮೊನ್ನೆ ದಿನ ಹಾಸನದಲ್ಲಿ ಸಭೆಯಲ್ಲಿ ಭಾಗವಹಿಸಿದಾಗ ನಾನು ಒಂದು ಮಾತನ್ನು ಹೇಳಿದ್ದೇನೆ. ಹಾಸನ ಜಿಲ್ಲೆಯ ಎಲ್ಲ ಹಿರಿಯರು ಬಂದಿದ್ದರು. ಯಾಕೆಂದರೆ ಸ್ವಲ್ಪ ಹಾಸನದಲ್ಲಿ ಒಂದು ಸಮಸ್ಯೆಗಳಿದ್ದಾಗ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಹಾಸನದಲ್ಲೂ ಸ್ವಲ್ಪ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ನಾವೇ ಕಾರಣಕರ್ತರಿದ್ದೇವೆ. ಇವತ್ತು ಇರ್ತಕ್ಕಂಥ ತಪ್ಪುಗಳನ್ನು ಸರಿಪಡಿಸಬೇಕು ಅಂತಲೇ ನಾನೇ ಖುದ್ದು ಹಾಸನಕ್ಕೆ ಹೋದಂಥದ್ದು. ಅಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿಯ ಒಂದು ವಾತಾವರಣಗಳಿರೋದಷ್ಟೇ ಅಲ್ಲ, ಅಲ್ಲಿಯ ಒಂದು ಚುನಾವಣೆಯ ಹಿನ್ನೆಲೆ ಈ ಬಾರಿ ಜನತಾದಳಕ್ಕೆ ಸ್ವಲ್ಪ ಸಮಸ್ಯೆಗಳಿದೆ ಅಂತಕ್ಕಂಥದ್ದು ಅಪಪ್ರಚಾರಗಳು ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಆ ಒಂದು ಅಪಪ್ರಚಾರಕ್ಕೆ ಒಂದು ಅಂತಿಮ ಇತಿಶ್ರೀ ಆಡಿ ಅಲ್ಲಿಯ ನಮ್ಮ ಕಾರ್ಯಕರ್ತರು ಪುನಃ ಒಂದು ಕ್ಷೇತ್ರವನ್ನು ಉಳಿಸ್ಕೊಳ್ಳಿಕ್ಕೆ ಅವರ ಸಹಕಾರ ಕೋರಲಿಕ್ಕೆ ನಾನೇನು ಹೋಗಿದ್ದೆ. ಬಹುಶಃ ಸಭೆಯ ತೀರ್ಮಾನದ ನಂತರ ನನ್ನ ಹಲವಾರು ಭಾವನೆಗಳನ್ನು ಅವರ ಮುಂದೆ ಏನು ವ್ಯಕ್ತಪಡಿಸಿದ್ದೇನೆ. ಅಲ್ಲಿಂದ ನನಗೆ ಮೊನ್ನೆಯಿಂದ ಹಲವಾರು ದೂರವಾಣಿ ಕರೆಗಳು ಬಂತು. ಒಂದು ಮಾತನ್ನು ಹೇಳೋದು, ಕುಮಾರಣ್ಣ ನೀನು ಬಂದು ಏನು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀಯಾ, ಸತ್ಯವನ್ನು ಹೇಳಿದ್ದೀಯಾ. ಇವತ್ತು ಯಾರು ಚುನಾವಣೆಯಲ್ಲಿ ನಿರಾಸಕ್ತಿಯಿಂದ ಇದ್ದರು ಅವರಲ್ಲೇ ಒಂದು ರೀತಿಯಲ್ಲಿ ಉತ್ಸಾಹ ಪ್ರಾರಂಭ ಆಗಿ, ಇಲ್ಲ ಈ ಬಾರಿ ಕುಮಾರಣ್ಣ ನಮ್ಮ ಮನಸ್ಸಿಗಿರ್ತಕ್ಕಂಥ ನೋವನ್ನು ನಾವೇ ಸರಿಪಡಿಸಬೇಕು, ಏನೇ ಒಂದು ತಪ್ಪುಗಳಾಗಿದ್ರು ಅಂತಕ್ಕಂಥದ್ದು ಅಲ್ಲಿ ಈಗಾಗಲೇ ಜನ ಮಾತನಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಷಯಗಳನ್ನು ನನಗೆ ಮೊನ್ನೆಯಿಂದ ಕೆಲವರು ದೂರವಾಣಿ ಮುಖಾಂತರ ಮಾತನಾಡ್ತಾ ಇದ್ದಾರೆ. ಒಂದು ನೆಮ್ಮದಿ ನನಗೆ, ನಾನು ಹೋದಂಥದ್ದು ಒಂದು ಸಾರ್ಥಕ ಆಗಿದೆ ಅಲ್ಲಿ ಹಾಸನದಲ್ಲಿ ಅಂತಕ್ಕಂಥ ಭಾಳ ವಿಷಯಗಳನ್ನು ಚರ್ಚೆ ಮಾಡಿದ್ದೇನೆ. ಬಹುಶಃ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಭಾಷಣ ಸಂಪೂರ್ಣವಾಗಿ ಪ್ರಚಾರ ಮಾಡಿದ್ದಾರೆ, ಭಾಳ ಜನ ನೋಡಿದ್ದಾರೆ. ಬಹುಶಃ ನನ್ನ ಒಂದು ಪದ ಬಳಕೆ ಏನಿದೆ ಅದು ನಾನು ಮಾತಾಡದಂಥದ್ದಲ್ಲ ಅಂತ ನನ್ನ ಅಭಿಪ್ರಾಯ. ಆ ಶೃಂಗೇರಿ ಶಾರದಾಂಬೆ ನನ್ನ ಒಂದು ಆ ಒಂದು ಸಭೆಯಲ್ಲಿ ಆ ತಾಯಿ ನನ್ನಿಂದ ಪದ ಬಳಕೆಯನ್ನು ಮಾಡಿಸಿದ್ದಾಳೆ ಅಂತಕ್ಕಂಥದ್ದು ನಾನು ಈಗಲೂ ಸಹ ತಾಯಿಯನ್ನು ಸ್ಮರಿಸಿಕೊಂಡೆ. ಇವತ್ತಿನ ಈ ಸಭೆಯಲ್ಲೂ ನಾನು ತಾಯಿ ಚಾಮುಂಡೇಶ್ವರಿಗೆ, ತಾಯಿ ಶೃಂಗೇರಿ ಶಾರದಾ ಮಾತೆಗೆ ಮನಸ್ಸಿನಲ್ಲೇ ಪ್ರಾರ್ಥನೆ ಸಲ್ಲಿಸ್ಕೊಂಡಿದ್ದೇನೆ. ನನ್ನಿಂದ ಇವತ್ತು ಯಾವೊಂದು ನನ್ನ ಬೆಳೆಸಿರ್ತಕ್ಕಂಥ ನಮ್ಮ ಪಕ್ಷವನ್ನು ಬೆಳೆಸಿರ್ತಕ್ಕಂಥ ದೇವೇಗೌಡರ ಸುದೀರ್ಘ ಒಂದು ರಾಜಕಾರಣದ 60 ವರ್ಷದ ಅವರ ರಾಜಕೀಯ ಪಯಣಕ್ಕೆ ಅತ್ಯಂತ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಂಥದ್ದು ಹಾಸನ ಜಿಲ್ಲೆಗಿಂತ ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದನ್ನು ನಾವು ಎಂದೂ ಮರೆಯಲ್ಲ. ಇವತ್ತು ಇಂಥ ನಿಮ್ಮಗಳ ಮುಂದೆ ಈ ಒಂದು ಸಭೆಯ ಮುಖಾಂತರ ಮಂಡ್ಯ ಜಿಲ್ಲೆಯ ಜನತೆಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಲ್ಲಿ ನಿಂತಿದ್ದೇನೆ. ನಾನು ಏನು ಮಾತನಾಡ್ತೇನೆ ಅದು ಯಾವುದೇ ಒಂದು ನಾಟಕೀಯವಾದಂಥ ಮಾತುಗಳಲ್ಲ ಅಂತಕ್ಕಂಥದ್ದನ್ನು ಆ ತಾಯಿ ಚಾಮುಂಡೇಶ್ವರಿನ ಸ್ಮರಿಸ್ಕೊಂಡು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕುಟುಂಬದಲ್ಲಿ ನಾನಾಗಲಿ ನಮ್ಮ ತಂದೆಯವರಾಗಲಿ ಯಾರಿಗೂ ದ್ರೋಹ ಮಾಡಿದಂಥವರಲ್ಲ. ನಮ್ಮದಂಥವ್ರಿಗೆ ಎಂಥ ಒಂದು ಸಮಸ್ಯೆಗಳಿದ್ರು ಅವರು ಬದುಕಬೇಕು ಅಂತ ಹೇಳಿ ಪ್ರಾಮಾಣಿಕ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡಿರ್ತಕ್ಕಂಥವ್ರು. ಯಾರಾದರೂ ಒಬ್ಬರು ಬೆಳೀತಾರೆ ಅಂದಾಗ ಬೆಳಿಲಿಕ್ಕೆ ಎಲ್ಲ ರೀತಿಯ ನಮ್ಮ ಕೈಲಾದ ಮಟ್ಟಿಗೆ ಅವರಿಗೆ ಹಿಂಭಾಗಲಾಗಿ ನಿಂತು ಶಕ್ತಿ ತುಂಬಿರ್ತಕ್ಕಂಥ ಒಂದು ನಮ್ಮ ಒಂದು ಬದುಕೇನಿದೆ ಆ ಬದುಕಿನಲ್ಲಿ ಹಲವಾರು ರೀತಿಯ ಘಟನೆಗಳು ನಡೆದೋಗಿದ್ದಾವೆ. ಇದೆಲ್ಲ ಏನೋ ಒಂದು ನಮ್ಮ ಪೂರ್ವಜನ್ಮದ ಕರ್ಮ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಈ ಕಾರ್ಯಕ್ರಮದಲ್ಲಿ ಸಭೆಗೆ ನಾವು ಬಂದಾಗ ತಮ್ಮೆಲ್ಲರ ಒಂದು ಭಾವನೆಗಳು ಏನಿವತ್ತು ಆ ಒಂದು ಕೂಗಿದೆ ನಿಮ್ಮಲ್ಲಿ, ನಿಮ್ಮ ಹೃದಯದಲ್ಲಿ ಇಲ್ಲ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಈ ಸಭೆಯಲ್ಲಿ ನಿರ್ಣಯ ಆಗಬೇಕು ಅಂತ ಏನು ಬಂದಿದ್ದೀರಿ, ಅದಕ್ಕೆ ನಾನು ಶಿರಸಾವಹಿಸಿ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತಕ್ಕಂಥವ್ರು. ಯಾಕೆಂದರೆ ನಮ್ಮ ಪಕ್ಷದ ಶಕ್ತಿ ನೀವೇ. ನಿಮ್ಮ ಮಾತಿಗೆ ನಾವು ಯಾವುದೇ ಕಾರಣಕ್ಕೂ ಎಂದೂ ಸಹ ಅಪಚಾರ ಮಾಡ್ತಕ್ಕಂಥವ್ರಲ್ಲ.
ಆದರೆ ಕೆಲವು ವಿಷಯಗಳನ್ನ ನಿಮ್ಮ ಮುಂದೆ ನಾನು ಇಡಲೇಬೇಕಾಗಿದೆ. ಯಾರೂ ಈ ಸಭೆಯಲ್ಲಿ ಅನ್ಯತಾ ಭಾವಿಸಬೇಡಿ. ಇವತ್ತು ಈ ಒಂದು ಲೋಕಸಭೆ ಚುನಾವಣೆಗೆ ಹಲವಾರು ಸಭೆಗಳನ್ನು ಸನ್ಮಾನ್ಯ ದೇವೇಗೌಡರು ಸಹ ಮಾಡಿದ್ದಾರೆ, ನಾನು ಮಾತನಾಡಿದ್ದೇನೆ, ನಮ್ಮ ಎಲ್ಲ ನಾಯಕರುಗಳು ಕೂತು ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಜಿ ಟಿ ದೇವೇಗೌಡರ ನಾಯಕತ್ವದಲ್ಲೇ ನಮ್ಮ ತೋಟದಲ್ಲಿ ಈಗ ಒಂದು ಬಹುಶಃ ಈಗ ಒಂದು ತಿಂಗಳಾಗಿರ್ಬೇಕೇನೋ, 15-20 ದಿವಸ ಆಗಿರ್ಬೋದು, ಅವ್ರ ನಾಯಕತ್ವದಲ್ಲೇ ಒಂದು ಸಭೆ ಮಾಡಿದ್ರು. ಬೆಳಗಿನ ಜಾವ 12 ಗಂಟೆ 2 ಗಂಟೆವರೆಗೂ ಎಲ್ಲರೂ ಕೂತು ನಾವು ಚರ್ಚೆ ಮಾಡಿ ಎಲ್ಲರೂ ಒಂದು ಉತ್ತಮವಾದ ರೀತಿಯಲ್ಲಿ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳು ಚರ್ಚೆ ಮಾಡ್ಕೊಂಡಿದ್ದೇವೆ. ನಮ್ಮಲ್ಲಿ ಇರ್ತಕ್ಕಂಥ ಯಾವುದೋ ಸಣ್ಣ ಪುಟ್ಟ ಲೋಪದೋಷಗಳು ಏನೇ ಇದ್ದರೂ ಅದೆಲ್ಲವನ್ನು ಬಗೆಹರಿಸಿ ನಿಮ್ಮ ದುಡಿಮೆಗೆ ಇವತ್ತು ಎಂದೂ ಅಪಚಾರ ನಾವು ಮಾಡಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸ್ಪಷ್ಟವಾದ ನಿರ್ಣಯಗಳನ್ನು ಮಾಡ್ಕೊಂಡಿದ್ದೇವೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ನಿಮ್ಮ ಶ್ರಮಕ್ಕೆ ಇವತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅಂತಕ್ಕಂಥದ್ದು ಇದನ್ನು ಬಹಳ ಸ್ಪಷ್ಟವಾಗಿ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೀನಿ. ಕಳೆದ 1 ವರ್ಷದ ಈ ಒಂದು ಚುನಾವಣೆ ಏನಾಯಿತು, 2019ರ ಲೋಕಸಭಾ ನಮ್ಮ ವಿಧಾನಸಭೆಯ ಚುನಾವಣೆ, ಅದರ ಜೊತೆಗೆ 2019ರ ಲೋಕಸಭೆ ಚುನಾವಣೆ, 2023ರ ಚುನಾವಣೆ ವಿಧಾನಸಭೆ ಚುನಾವಣೆ. ನಾನು ಈಗಲೂ ಸಹ ವೇದಿಕೆ ಮುಖಾಂತರ ಹೇಳ್ತೇನೆ, ಮಂಡ್ಯ ಜಿಲ್ಲೆಯ ಜನತೆ ನಮಗೆ ಅನ್ಯಾಯ ಮಾಡಲಿಲ್ಲ. ಮಂಡ್ಯ ಜಿಲ್ಲೆಯ ಮತದಾರರು ನನ್ನ ತಂದೆ ತಾಯಿಗಳು ಈಗಲೂ ಸಹ ನಮಗೆ ಗೌರವ ತಂದುಕೊಟ್ಟಿರ್ತಕ್ಕಂಥವ್ರು ನೀವು, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಒಂದು, ಈ ವೇದಿಕೆ ಮುಖಾಂತರ ಎಲ್ಲ ನನ್ನ ಮಂಡ್ಯ ಜಿಲ್ಲೆಯ ಮತದಾರ ಬಂಧುಗಳು, ನನ್ನ ತಂದೆ ತಾಯಿಗಳು ಈ ಪಕ್ಷವನ್ನು ಹಲವಾರು ವರ್ಷಗಳಿಂದ ಬೆಳೆಸಿದ್ದೀರಿ, ಉಳಿಸಿದ್ದೀರಿ. ಹಲವಾರು ಬಾರಿ ಕೆಲವು ತಪ್ಪುಗಳು ಮಾಡ್ಕೊಂಡಿದ್ದೇವೆ. ಪ್ರತಿ ಕುಟುಂಬದಲ್ಲಿ ನೀವು ಜನ್ಮ ಕೊಟ್ಟಂಥ ನಿಮ್ಮ ಮಕ್ಕಳು ಸಹ ತಪ್ಪು ಮಾಡ್ತಕ್ಕಂಥದ್ದು ನಾವು ಕಾಣ್ತೀವಿ ಪ್ರತಿ ಕುಟುಂಬದಲ್ಲಿ. ಇವತ್ತು ಸಹ ಈ ರಾಜಕಾರಣದಲ್ಲಿ ನಮ್ಮಿಂದ ಕೆಲವು ತಪ್ಪುಗಳಾಗಿರ್ಬೋದು, ಇಲ್ಲಿರ್ತಕ್ಕಂಥ ನಮ್ಮ ಶಾಸಕ ಮಿತ್ರರಿಂದಲೂ ಕೆಲವು ಸಣ್ಣ ಪುಟ್ಟ ತಪ್ಪುಗಳು ನಿಮ್ಮ ಹೃದಯದಲ್ಲಿ ಎಲ್ಲೋ ಒಂದು ಕಡೆ ಅಸಮಾಧಾನವೂ ಬಂದಿರಬಹುದು. ಆದರೆ ಈ ವೇದಿಕೆ ಮುಖಾಂತರ ನಾನು ಮುಂದೆ ಏನು ಮಾತನಾಡಬೇಕು ಅಂತ ಇದ್ದೇನೆ, ಮುಂಚಿತವಾಗಿ ಇಲ್ಲಿರ್ತಕ್ಕಂಥ ಬೆಳೆಸಿರ್ತಕ್ಕಂಥ ನಿಮ್ಮಗಳ ಮುಂದೆ ಈ ಒಂದು ಜಿಲ್ಲೆಯ ಜನತೆಗೆ ಒಂದು ಸ್ಪಷ್ಟವಾದಂಥ ಒಂದು ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ, ನಿಮ್ಮ ಮನಸ್ಸಿನಲ್ಲಿ ನಮ್ಮ ನಡವಳಿಕೆಗಳಿಂದ ಏನಾದರೂ ನಾವು ದಾರಿ ತಪ್ಪಿದ್ದೇವೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನಿವತ್ತು ನಾಗಮಂಗಲದ ಜನ ಸೋಲಿಸಿದ್ದಾರೆ ಅನ್ನೋದು ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ ಕೊಟ್ಟಿದ್ದೀರಿ, ನೀವು ಮತ ಕೊಟ್ಟಿದ್ದೀರಿ, ಆದರೆ ನಮ್ಮಲ್ಲೇ ಕೆಲವು ದೋಷಗಳಾಗಿದ್ದಾವೆ. ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ನಾನು ಹೇಳಲಿಕ್ಕೆ ಹೋದರೆ ನಮ್ಮ ತಪ್ಪುಗಳಿಂದ ಆ ಚುನಾವಣೆಯಲ್ಲಿ ಹಿನ್ನಡೆ ಆಗಿದೆ. ಆ ತಪ್ಪುಗಳನ್ನು ತಿದ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ಅವರೆಲ್ಲರ ಪರವಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಮಕ್ಕಳು ಅಂತಕ್ಕಂಥ ಭಾವನೆ ನಾನೇನು ಹೊಂದಿದ್ದೇನೆ. ಮತ್ತು ನಾವು ತಪ್ಪು ಮಾಡಿರ್ತಕ್ಕಂಥದ್ದು ಸಹಜ, ಮನುಷ್ಯನಿಗೆ ತಪ್ಪು ಮಾಡ್ತಕ್ಕಂಥದ್ದು ಸಹಜ. ಸರಿಪಡಿಸ್ಕೊಳ್ತಕ್ಕಂಥದ್ದು ನಮ್ಮ ಕೈಲೇ ಇದ್ದಾರೆ. ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಒಂದು ಹೊಸ ಅವಕಾಶಗಳನ್ನು ಈ ಲೋಕಸಭೆ ಚುನಾವಣೆಯಿಂದ ತಾವು ಕೊಡಬೇಕು ಅಂತಕ್ಕಂಥದ್ದನ್ನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಥಮವಾಗಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೈ ಜೋಡಿಸಿ ಮನವಿ ಮಾಡ್ತೀನಿ. ಪುಟ್ಟರಾಜಣ್ಣವರು ಪ್ರಾರಂಭಿಕವಾಗಿ ಮಾತನಾಡಿದ್ರು, ಒಂದು ಪದ ಹೇಳಿದ್ರು. ನನ್ನ ಸ್ನೇಹಿತ, ಹಳೆ ಸ್ನೇಹಿತ ಪಾಪ ನಿನ್ನೆ ದಿನ ಒಂದು ಮಾತು ಹೇಳಿದ್ದಾರೆ. ದೇವೇಗೌಡರು ಕುಟುಂಬ ಹೊಟ್ಟೆಪಾಡಿಗೋಸ್ಕರವಾಗಿ ಇವತ್ತು BJP ಜೊತೆ ಕೈ ಜೋಡಿಸಿದ್ದಾರೆ. ದೇವೇಗೌಡರ ಕುಟುಂಬ ಹೊಟ್ಟೆಪಾಡಿಗೋಸ್ಕರ ನಾವಿವಾಗ BJP ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದೇವೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಾರೆ. ಪಾಪ ಅವ್ರು ಭಾಳ ಕಷ್ಟಪಟ್ಟು ಬಂದಿರತಕ್ಕಂಥದ್ದು. ಯಾರ ಮುಂದೆ ಅವರು ಹಿಂದೆ 20-30 ವರ್ಷಗಳ ಹಿಂದೆ ಹೊಟ್ಟೆಪಾಡಿ ಕೈ ಇಟ್ಕೊಂಡು ಹೋಗಿರಲಿಲ್ಲ. ಹುಟ್ಟಿದಾಗಲೇ ಅವ್ರು ಬಹುಶಃ ಇಲ್ಲೆಲ್ಲೋ ಭಾಳ ದೊಡ್ಡ ಮಹಾರಾಜರು ವಂಶದವ್ರು ಬಂದವರು ಅಂತ ಕಾಣಿಸ್ತದೆ. ಅವ್ರು ಯಾವ ರೀತಿ ಬಂದಿದ್ದಾರೆ, ಯಾವ ರೀತಿ ಬೆಳೆದ್ರು ಅಂತಕ್ಕಂಥದ್ದು ಬಹುಶಃ ನಾಗಮಂಗಲದಲ್ಲಿ ಬಂದಿರತಕ್ಕಂಥ ಹಲವಾರು ಪ್ರಮುಖರಿಗೆ ನನಗಿಂತ ಹೆಚ್ಚಾಗಿ ನಿಮ್ಮಲ್ಲಿ ಮಾಹಿತಿ ಒಂದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. 1999ರ ವಿಧಾನಸಭೆ ಚುನಾವಣೆ ಅವತ್ತು ಜನತಾದಳದಿಂದಲೇ ಅವರು ಅಭ್ಯರ್ಥಿ ಆದರು. ನಮ್ಮಲ್ಲಿ
10 ಜನ ಶಾಸಕರು ಆಯ್ಕೆ ಆಗಿದ್ರು ಆ ಸಂದರ್ಭದಲ್ಲಿ 1999. ನಾನು ಸೋತಿದ್ದೆ, ದೇವೇಗೌಡರು ಸೋತಿದ್ರು, ರೇವಣ್ಣ ಅವರು ಸೋತಿದ್ರು, ಸಿದ್ದರಾಮಯ್ಯನವರು ನಮ್ಮ ಪಕ್ಷದಲ್ಲಿ ಇದ್ರು, ಅವರು ಚುನಾವಣೆಯಲ್ಲಿ ಸೋತಿದ್ರು. ನಾನು ಬಹುಶಃ ಈಗಲೂ ನಾನು ನೆನಪಿದೆ, ಒಂದು ಬಾರಿ 2 ವರ್ಷ ಆಗಿತ್ತು ಚುನಾವಣೆಗೆ. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳು, ಇವರು ನಮ್ಮ ಜೊತೆಗಿದ್ದರು. ಬೆಳ್ಳೂರು ಕ್ರಾಸ್ನಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಅವ್ರ ಜೊತೆ ಭಾಗವಹಿಸಿದ್ದೆ ನಾನು. ಅಲ್ಲಿ ನಾನು ಒಂದು ಮಾತು ಹೇಳಿದೆ ನಾಗಮಂಗಲದ ತಂದೆ ತಾಯಿದ್ರಿಗೆ ಸಭೆಯಲ್ಲಿ, ಬೆಳ್ಳೂರು ಕ್ರಾಸ್ನಲ್ಲಿ, ದಯವಿಟ್ಟು ಚಲುವರಾಯ ಸ್ವಾಮಿ ಮೇಲೆ ಯಾರೂ ಆಕ್ರೋಶಕ್ಕೊಳಗಾಗಬೇಡಿ. ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದ್ದು ಇವತ್ತೇನಾದರೂ ಇಲ್ಲಿ ನಿಮ್ಮ ಮನಸ್ಸಿನಲ್ಲಿದ್ದರೆ ಅದಕ್ಕೆ ಕಾರಣ ಅವರು ವಿರೋಧ ಪಕ್ಷದಲ್ಲಿದ್ದಾರೆ. ಇವತ್ತು ಆಡಳಿತ ಪಕ್ಷದಲ್ಲಿ ಕೆಲಸಗಳು ಮಾಡ್ತಕ್ಕಂಥದ್ದು ಕಷ್ಟ ಇದೆ. ಆದರೂ ಒಂದು ಮಾತನ್ನು ಕೊಡ್ತೇನೆ, ಬೆಳ್ಳೂರು ಕ್ರಾಸ್ ನನ್ನ ತಂದೆ ತಾಯಂದರಿಗೆ, ಮುಂದೆ ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ಇಟ್ಟುಕೊಂಡಿದ್ದೇನೆ. ಅವತ್ತು ನಾಗಮಂಗಲದ ಜನತೆಯ ಋಣ ತೀರಿಸಲಿಕ್ಕೆ ಚಲುವರಾಯ ಸ್ವಾಮಿಯವ್ರನ್ನ ಮಂತ್ರಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ಪದವನ್ನು ಬೆಳ್ಳೂರು ಕ್ರಾಸ್ನಲ್ಲಿ ಹೇಳಿದಂಥದ್ದು ನಿಮ್ಮ ಮುಂದೆ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಇದನ್ನು, ಈ ಮಾತನ್ನು. ಯಾಕೆಂದರೆ ನಾವು ಹೊಟ್ಟೆಪಾಡಿನವ್ರು ನಾವು, ಇವರೆಲ್ಲ ಪಾಪ ಜನಗಳ ಉದ್ಧಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಮಹಾನುಭಾವರುಗಳು. ಅದಾದ ನಂತರ 2004 ಯಾವ ಪಕ್ಷಕ್ಕೂ ಬಹುಮತ ಬರಲಿಲ್ಲ. ಪುಟ್ಟರಾಜಣ್ಣ ಈಗ ನೆನಪಿಸ್ಕೊಂಡ್ರಲ್ಲ, ಬೆಳಗಿನ ಜಾವ 3:30-4 ಗಂಟೆಯಲ್ಲಿ ಕರ್ಕೊಂಡೋದ್ರು ಪುಟ್ಟರಾಜಣ್ಣವ್ರು ನನ್ನ ದೇವೇಗೌಡರ ಹತ್ರಕ್ಕೆ. ಬೆಳಗಿನ ಜಾವ 4:30-5 ಗಂಟೆ ಇರಬೇಕು. ಇಲ್ಲ ನಾವು ಗೋವಾದಿಂದ ಬಂದು, ಎಲ್ಲಿಂದ ಬಂದು ಅವತ್ತು ಗೋವಾದಿಂದಲೇ ಅದು ಸ್ಪೆಷಲ್ ಫ್ಲೈಟಲ್ಲೇ ಬಂದು, ಯಾಕೆಂದ್ರೆ ಆಗ ಸ್ವಲ್ಪ ಸರ್ಕಾರ ಮಾಡ್ತೀವಿ ಅಂತ ಹೇಳಿ ನಮಗೆ ಸ್ವಲ್ಪ ಫ್ಲೈಟ್ ಟಿಕೆಟ್ ಕೊಡೋರು ಇದ್ದರು ಶ್ರೀಮಂತರುಗಳು. ಬಂದು ಅದರಲ್ಲೇ ಬಂದು ನಾನು ಕರ್ಕೊಂಬಂದ, ಇವನು ಕರ್ಕೊಂಬಂದ ಎಮ್ಮೆಗಳಿಗೆ ಗೊತ್ತಾಗದಂತ ಪುಟ್ಟರಾಜಣ್ಣ ದೇವೇಗೌಡರ ಮನೆಗೆ. ಅವತ್ತು ದೊಡ್ಡವ್ರು ಕೂರಿಸ್ಕೊಂಡು ನನಗೆ ಹೇಳಿದ್ರು, ನೋಡಪ್ಪ ನೀನು ಕಲಿಯುಗದ ರಾಮ ಆಗಬೇಡ, ದಶರಥ ರಾಮ ಆಗೋ ಅಂತ ಅಂದರು. ಭಾಳ ಹೇಳಿದ್ರು, ಹಳೆ ಕಥೆಗಳನ್ನೆಲ್ಲ ಹೇಳಿದ್ರು ದೊಡ್ಡವರು. ನಾವು ಕೇಳಿಸ್ಕೊಂಡು ನಾವು ಕಣ್ಣಲ್ಲಿ ನೀರಾಗ್ತೀವಿ, ನಮ್ಮ ತಾಯಿನೂ ಕಣ್ಣಲ್ಲಿ ನೀರಾಗ್ತೀವಿ. ಅದೆಲ್ಲ ಒಂದು ಇತಿಹಾಸ ಇದೆ. ಅದಕ್ಕಿಂತ ಮುಂಚೆ 2004 ಫಲಿತಾಂಶ ಬಂದಾಗ ಸರ್ಕಾರ ರಚನೆ ಕಾಂಗ್ರೆಸ್ ಜೊತೆನೇ ಮಾಡೋದು. ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿ 6 ಜನ ನಮ್ಮ ಪಕ್ಷದ ಮಂತ್ರಿಗಳು, 6 ಜನ ಕಾಂಗ್ರೆಸ್ ಮಂತ್ರಿಗಳು. ನನಗೆ ಕನಿಷ್ಠ 6-7 ತಿಂಗಳು ಪಾಪ ಇವತ್ತೇನು ನಾವು ಹೊಟ್ಟೆಪಾಡಿನವರು ಅಂತ ಹೇಳಿದ್ದಾರೆ, ಮಂತ್ರಿ ಮಾಡಲಿಲ್ಲ ಅಂತ 6 ತಿಂಗಳು ನನ್ನ ಬೆಳಗಿನ ಜಾವ 2 ಗಂಟೆ 3 ಗಂಟೆಗೆ ಮನೆಗೆ ಹೋಗ್ಬಿಡ್ಲಿಲ್ಲ. ಪ್ರತಿನಿತ್ಯ ಇವ್ರು ಗೋಳು ಕೇಳೋದೇ ಆಯ್ತು. ನಾನು ಇವ್ರಿಗೋಸ್ಕರವಾಗಿ ಪಾಪ ಅದೆಲ್ಲ ಬೇಡ, ಇವ್ರಿಗೋಸ್ಕರವಾಗಿ ಇವ್ರನ್ನ ಮಂತ್ರಿ ಮಾಡಲಿಕ್ಕೆ ಕೊನೆಗೆ ನಾನು ನಮ್ಮ ಶಾಸಕರ ಸಭೆ ಕರೆದೆ. 58 ಜನ ನಮ್ಮ ಪಕ್ಷದಿಂದ ಆಯ್ಕೆ ಆಗಿದ್ದರು. ಅದರಲ್ಲಿ ನಮ್ಮ ಜಿ ಟಿ ದೇವೇಗೌಡರು ಸಹ ಇದ್ದರು, ಶಾಸಕರಾಗಿದ್ದರು. ಹುಣಸೂರಿನಿಂದ ಗೆದ್ದಿದ್ದರು. 58 ಶಾಸಕರಲ್ಲಿ 6 ಜನ ಮಂತ್ರಿಗಳಿದ್ದರು. ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು, ನಮ್ಮ ರೇವಣ್ಣ ಸಹೋದರ ಅವನು ಮಂತ್ರಿ ಆಗಿದ್ದ. ಆ 58 ಜನ ಶಾಸಕರಲ್ಲಿ 6 ಜನ ಮಂತ್ರಿಗಳಿದ್ದರು, 52 ಜನ ಏನಿದ್ರು ಶಾಸಕರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.